Hello students, here I am again with another case study on marginal costing. It is case study asked in Rani Channamma University in the year 2016. Let us go through the problem. The following details relate to the manufacture of two products P and Q. Direct materials 2 kgs, product P 12 rupee. Direct materials 3 kgs, product Q 18 rupees. Direct wages per unit 4 rupee for product P, 4 rupee for product Q. Selling price per unit is product P 30 rupee, product Q 40 rupee. Variable overheads 100% of direct wages. What it means? Variable expenses are 100% of direct wages, that is for P it is 4 rupee, for product Q it is 4 rupee. Fixed costs are 1,20,000. You are asked to calculate PV ratio of each product and the product which is preferable if material is in short supply. That means limiting factor ಮೇಲೆ ಇದು question ಐತಿ. What is limiting factor? When I am solving the problem, I will show or explain about it. State which of the following sales mix will you recommend and why? ಮೂರನೇ ಕ್ವಶನ್ ಏನು ಕೇಳಾಕತ್ತಾರ ಅವರಲ್ಲಿ ಸೇಲ್ಸ್ ಕಾಂಬಿನೇಷನ್ ಕೇಳಾಕತ್ತಾರ. 3 ಆಪ್ಷನ್ ಕೊಟ್ಟಾರ ನಿಮ್ಗೆ, ಸೇಲ್ಸ್ ಮಿಕ್ಸ್ 1, 2 ಆ್ಯಂಡ್ 3 ಅಂತ ಹೇಳಿ. ಅಲ್ಲಿ ಏನು ಮಾಡ್ಯಾರ ಅಂದ್ರೆ ಪಿದು ಒಂದಿಷ್ಟು ಯೂನಿಟ್ಸನ್ನು ಹೇಳ್ಯಾರ, ಕ್ಯೂದು ಒಂದಿಷ್ಟು ಯೂನಿಟ್ಸನ್ನು ಹೇಳ್ಯಾರ. ಸೇಲ್ಸ್ 1 ಒಳಗೆ ಪಿದು 14,000 ಯೂನಿಟ್ಸ್ ಅದಾವೆ, ಕ್ಯೂದು 6,000 ಯೂನಿಟ್ಸ್ ಅಂತ ಹೇಳಾಕತ್ತಾರ. ಆಮೇಲೆ ಸೇಲ್ಸ್ ಮಿಕ್ಸ್ 2ದೊಳಗೆ ಪಿದು 10,000 ಅಂತ ಹೇಳಾಕತ್ತಾರ, ಕ್ಯೂದು 10,000 ಅಂತ ಹೇಳಾಕತ್ತಾರ. ಸೇಲ್ಸ್ ಮಿಕ್ಸ್ 3ದೊಳಗೆ ಪಿದು 8,000 ಅಂತ ಹೇಳಾಕತ್ತಾರ, ಕ್ಯೂದ 12,000 ಅಂತ ಹೇಳಾಕತ್ತಾರ. ಇವನೇನಂತೇವಿ ಅಂತಂದ್ರೆ ನಾವು ಸೇಲ್ಸ್ ಮಿಕ್ಸ್ ಆರ್ ಸೇಲ್ಸ್ ಕಾಂಬಿನೇಷನ್ ಅಂತ ಹೇಳ್ತೇವೆ. ಇದರೊಳಗೆ ಯಾವ ಸೇಲ್ಸ್ ಕಾಂಬಿನೇಷನ್ ಅಥವಾ ಸೇಲ್ಸ್ ಮಿಕ್ಸ್ ಕಂಪ್ನಿಗೆ ಹೆಚ್ಚಿನ ಲಾಭವನ್ನು ತಂದು ಕೊಡ್ತೈತಿ, ಆ ಸೇಲ್ಸ್ ಮಿಕ್ಸನ್ನು ನೀವು ರೆಕಮೆಂಡ್ ಮಾಡಿರಿ ನಮಗೆ ಅಂಥೇಳಿ ನಿಮ್ಗೆ ಕ್ವಶನ್ ಕೇಳ್ಯಾರ ಅವರಲ್ಲೇ. ಓಕೆ, ಫಸ್ಟ್ ನಾವು ಏನು ಮಾಡಾಕತ್ತೇವಿ ಅಂತಂದರೆ, ಈಗ ಫಸ್ಟಿಗೆ ಏನು ಕೇಳ್ಯಾರ ನಿಮಗಲ್ಲೇ ಪಿ ವಿ ರೇಷೋ ಕ್ಯಾಲ್ಕುಲೇಷನ್ ಮಾಡಿರಿ ಅಂಥೇಳಿ ಹೇಳ್ಯಾರ. ಸೊ ಫಸ್ಟಿಗೆ ಪಿ ವಿ ರೇಷೋ ಕ್ಯಾಲ್ಕುಲೇಷನನ್ನು ಮಾಡೋಣ ಅಂತ. I have already solved the question. In my previous videos, I have solved while recording the video, but now I am explaining the problem. Whichever method you feel better, let me know in the comment box. First, we are calculating the PV ratio of each product. For that, particulars product P, product Q. Take all the variable expenses, that is direct materials. Product P ದು 12 ರೂಪಿ ಐತಿ, ಇಲ್ಲಿ ಕೊಟ್ಟದೈತಿ 12 ರೂಪಿ ಅಂತ ಹೇಳಿ, ಅದನ್ನ ಇಲ್ಲಿ ತೊಗೊಂಡೇವಿ 12 ಅಂತ ಹೇಳಿ. ಆಮೇಲೆ ಪ್ರಾಡಕ್ಟ್ ಕ್ಯೂದು 18 ಅಂತ ಐತಿ, ಅದು 18 ರೂಪಿ ಏನು ಕೊಟ್ಟಾರಲ್ಲ ಅದನ್ನು ಇಲ್ಲಿ 18 ರೂಪಿ ಅಂತ ಹೇಳಿ ತೊಗೊಂಡೇವಿ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್, ಪ್ರಾಡಕ್ಟ್ ಪಿಗೂ 4 ರೂಪಿ ಐತಿ, ಪ್ರಾಡಕ್ಟ್ ಕ್ಯೂಗೂ 4 ರೂಪಿ ಐತಿ, ಕ್ವಶನ್ ಪೇಪರ್ ಒಳಗೆ ಕೊಟ್ಟದ್ದೈತಿ. ವೇರಿಯೇಬಲ್ ಓವರ್ ಹೆಡ್ ಏನು ಹೇಳ್ಯಾರ ಅಂತಂದ್ರೆ 100% ಆಫ್ ಡೈರೆಕ್ಟ್ ವೇಜಸ್ ಅಂತ ಹೇಳಿ ಹೇಳ್ಯಾರ. ಡೈರೆಕ್ಟ್ ವೇಜಸ್ದ 100% ಅಂತ ಹೇಳಿ ಹೇಳ್ಯಾರ. ಸೊ 4 ರೂಪಿ ಫಾರ್ ಬೋತ್ ದ ಪ್ರಾಡಕ್ಟ್ಸ್. ಟೋಟಲ್ ವೇರಿಯೇಬಲ್ ಕಾಸ್ಟ್ ಹಿಂಗಾಗಿ ಏನಾಯ್ತು, 12 + 4 + 4 20 ಆಯ್ತು, 18 + 4 + 4 26 ಆಯ್ತು. ಟೋಟಲ್ ವೇರಿಯೇಬಲ್ ಕಾಸ್ಟ್ ಆಯ್ತು. ಈ ಟೋಟಲ್ ವೇರಿಯೇಬಲ್ ಕಾಸ್ಟನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಒಳಗೆ ಡಿಡಕ್ಟ್ ಮಾಡಿದ್ವಿ ಅಂದ್ರೆ ಕಾಂಟ್ರಿಬ್ಯೂಷನ್ ಬರ್ತೈತಿ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಹಿಂಗಾಗಿ ಏನೈತಿ ನಮ್ಮದಲ್ಲೇ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೇವೆ. ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಯಾಕಂದ್ರೆ ಪರ್ ಯೂನಿಟ್ ಕೊಟ್ಟ ನಾವು ಅಲ್ಲಿ ನಿಮಗೆ ಪರ್ ಯೂನಿಟನ್ನು ತೊಗೊಳ್ಳೋದೈತಿ ನಿಮಗೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳಿ ಹೇಳ್ತೇವೆ. ಸೊ ಪ್ರಾಡಕ್ಟ್ ಪಿದು ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ, ಹಿಯರ್ ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಅಗೇನ್ ಗೋ ಟು ದ ಕ್ವಶನ್ ಪೇಪರ್. ಸೆಲ್ಲಿಂಗ್ ಪ್ರೈಸ್ ಈಸ್ 30 ಫಾರ್ ಪ್ರಾಡಕ್ಟ್ ಪಿ, 40 ಫಾರ್ ಪ್ರಾಡಕ್ಟ್ ಕ್ಯೂ. ಸೊ ಪ್ರಾಡಕ್ಟ್ ಪಿದು 30 ರೂಪಿ ಐತಿ,
ಆಮೇಲೆ ಅದರದ್ದು ವೇರಿಯೇಬಲ್ ಕಾಸ್ಟ್ ಎಷ್ಟೈತಿ 20 ರೂಪಾಯಿ ಐತಿ. ಅದನ್ನು ಡಿಡಕ್ಟ್ ಮಾಡಿರಿ, ಕಂಟ್ರಿಬ್ಯೂಷನ್ ಬಂತು 10. ಪ್ರಾಡಕ್ಟ್ ಕ್ಯೂಕ್ಕೆ ಸೆಲ್ಲಿಂಗ್ ಪ್ರೈಸ್ ಐತಿ 40, ಆಮೇಲೆ ಟೋಟಲ್ ವೇರಿಯೇಬಲ್ ಕಾಸ್ಟ್ ಎಷ್ಟೈತಿ 26. ಸೊ ಕಂಟ್ರಿಬ್ಯೂಷನ್ ಬಂತು 14. ಓಕೆ, ಕಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಆದಮೇಲೆ ನಾವು ಏನು ಮಾಡಾಕತ್ತೇವಿ ಅಂತಂದ್ರೆ ಪಿ ವಿ ರೇಷೋ ಕ್ಯಾಲ್ಕುಲೇಷನ್ ಮಾಡಾಕತ್ತೇವಿ ಫಾರ್ ಬೋತ್ ದ ಪ್ರಾಡಕ್ಟ್ಸ್. ಪಿ ವಿ ರೇಷೋ ಈಸ್ ಈಕ್ವಲ್ ಟು ಕಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿ ಮಾಡ್ತೇವೆ. ಓಕೆ, ಸೊ ಪ್ರಾಡಕ್ಟ್ ಪಿ ಅದಕ್ಕೆ ಕಂಟ್ರಿಬ್ಯೂಷನ್ ಐತಿ 10, ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೈತಿ. 10 ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 30. ಸೊ ಇಟ್ ಈಸ್ 1/3 ಆರ್ 33 ಇಂಟಿಜರ್ 1/3 ಅಂತ ಹೇಳ್ತೇವೆ ಪರ್ಸಂಟೇಜ್ ಒಳಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ. ನೆಕ್ಸ್ಟ್ ಪ್ರಾಡಕ್ಟ್ ಕ್ಯೂಕ್ಕೆ ಕಂಟ್ರಿಬ್ಯೂಷನ್ ಐತಿ 14, ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಐತಿ 40. ಸೊ ಅದರದ್ದು ಪಿ ವಿ ರೇಷೋ ಬಂತು 7/20. ಸಿಂಪ್ಲಿಫೈ ಮಾಡಿರೋದನ್ನು 7/20 ಬರ್ತೈತಿ. ಆರ್ ಅದರ್ವೈಸ್ ಪರ್ಸಂಟೇಜ್ ಒಳಗೆ ನೀವು ರೀಪ್ರೆಸೆಂಟ್ ಮಾಡಿದ್ರಿ ಅಂದ್ರೆ 35% ಬರ್ತೈತೆ ಅದಲ್ಲೇ. ನೆಕ್ಸ್ಟ್ ಬಿ ಇ ಪಿ ಕ್ಯಾಲ್ಕುಲೇಷನ್ ಮಾಡೋದು. ಬಿ ಇ ಪಿ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷೋ. ಪ್ರಾಡಕ್ಟ್ ಪಿ 1,20,000, ಫಿಕ್ಸ್ಡ್ ಕಾಸ್ಟ್ ಈಸ್ 1,20,000 ಡಿವೈಡೆಡ್ ಬೈ 1/3. ಬಿ ಇ ಪಿ ಬಂತು 3,60,000. ಪ್ರಾಡಕ್ಟ್ ಕ್ಯೂ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷೋ. ಫಿಕ್ಸ್ಡ್ ಕಾಸ್ಟ್ ಈಸ್ 1,20,000 divided by 7/20. So it will be 3,42,857. Actually BEP is not asked in this problem, but there is no wrong in solving the problem or calculating the BEP. Next question, it is asked to choose the product which is profitable or preferable when the material is in short supply. ಶಾರ್ಟ್ ಸಪ್ಲೈ ಆರ್ ಕೀ ಫ್ಯಾಕ್ಟರ್ ಅಂತ ಹೇಳ್ತೇವೆ, ಲಿಮಿಟಿಂಗ್ ಫ್ಯಾಕ್ಟರ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಲಿಮಿಟಿಂಗ್ ಫ್ಯಾಕ್ಟರ್ ಅಂತಂದ್ರೆ ಏನು ಅಂತಂದ್ರೆ ನಮಗೆ ಅದು ಸಪ್ಲೈನ ಕಡಿಮೆ ಐತಿ ಅಥವಾ ಅದ್ರದ್ದು ಟೈಮ್ ಲಿಮಿಟ್ ಐತಿ ಅಥವಾ ಲೇಬರ್ ಏನಿದಾರ ಅಂತಂದ್ರೆ ಕಡಿಮೆ ಅದಾರ ನಿಮ್ಮ ಅಂತೇಕ, ಮಷಿನ್ ಕೆಪಾಸಿಟಿ ಲಿಮಿಟ್ ಒಳಗೈತಿ. ಇದ್ದಂಥ ಸಾಮಾನು ಒಳಗೆ ಗುದ್ದಾಡೋದು ಅಂದರೆ ಈಗ ಲಾಕ್ಡೌನ್ ಒಳಗೆ ನೀವು ಹೆಂಗೆ ಗುದ್ದಾಡಕತ್ತಿರಲ್ಲ ಹಂಗೆ ಅದ್ರೊಳಗೆ ನಮಗೆ ಯಾವುದು ಪ್ರೆಫರೇಬಲ್ ಐತಲ್ಲ ಅದನ್ನು ನಾವು ನೋಡೋದೈತದಲ್ಲೇ. ಹೆಚ್ಚು ಬೆನಿಫಿಷಿಯಲ್ ಯಾವುದೈತಲ್ಲೇ ಅದನ್ನು ನೋಡೋದೈತಿ. ಈಗ ಸದ್ಯ ಏನೈತಿ ಅಂತಂದ್ರೆ ನಿಮಗೆ ಹೇಳಿದ್ದು ಲಿಮಿಟಿಂಗ್ ಫ್ಯಾಕ್ಟರ್ ಯಾವುದಂತ ಹೇಳ್ಯಾರ ಅವರಲ್ಲೇ ಮಟೀರಿಯಲ್ಸ್ ಅಂತ ಹೇಳ್ಯಾರ. ಮಟೀರಿಯಲ್ಸ್ ಕೀ ಫ್ಯಾಕ್ಟರ್ ಐತಿ, ಲಿಮಿಟಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೇವೆ, ಶಾರ್ಟ್ ಸಪ್ಲೈ ಐತಿ ಅಂತ ಹೇಳಾಕತ್ತೇವಿ. ಹಂಗೆ ಪಿ ನಮಗೆ ಬೆನಿಫಿಷಿಯಲ್ ಆಗ್ತತ್ತೋ ಏನು ಕ್ಯೂ ಬೆನಿಫಿಷಿಯಲ್ ಆಗ್ತತ್ತೋ ಸಜೆಸ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಯಾರ ನಿಮಗೆ ಅವರಲ್ಲೇ. ಸೊ ಅದಕ್ಕೆ ನೀವು ಏನು ಮಾಡ್ತೀರಿ ಅಂತಂದ್ರೆ ಲಿಮಿಟಿಂಗ್ ಫ್ಯಾಕ್ಟರ್ದೊಳಗೆ ಯಾವ್ದು ಬೆನಿಫಿಷಿಯಲ್ ಐತಿ ಅಂತ ಹೇಳಿ ನೋಡಾಕ ನೀವೇನು ಮಾಡ್ತೀರಿ, ಇಲ್ಲಿ ಮಟೀರಿಯಲ್ದೈತಿ ಅಂತಂದ್ಮೇಲೆ ಕಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಕೆಜೀಸ್. ಕ್ವಶನ್ ಪೇಪರ್ ಒಳಗೆ ಏನು ಮಾಡ್ಯಾರ ಅಂತಂದ್ರೆ ಪ್ರಾಡಕ್ಟ್ ಪಿಗೆ 2 kgs ಅಂತ ಹೇಳ್ಕೊಟ್ಟೋದಿತ್ತು, ಆಮೇಲೆ ಪ್ರಾಡಕ್ಟ್ ಕ್ಯೂಗೆ 3 kgs ಅಂತ ಹೇಳ್ಕೊಟ್ಟೋದಿತ್ತಲ್ಲೇ. ಓಕೆ, ಸೊ ಅವೇನದಾವ ಅಂತಂದ್ರೆ ಒಂದು ಯೂನಿಟನ್ನು ನಾವು ಪ್ರೊಡ್ಯೂಸ್ ಮಾಡೋಕೆ ಬೇಕಾದಂತಹ ಮಟೀರಿಯಲ್ ಅಂತ ಹೇಳ್ತೇವೆ ನಾವಲ್ಲೇ. ಬೇಕಾದಂತಹ ಮಟೀರಿಯಲ್ ಒಂದು ಯೂನಿಟನ್ನು ತಯಾರು ಮಾಡೋಕೆ ಪೀಕ 2 kg ಬೇಕಾಕತಿ, ಕ್ಯೂಕ್ಕೆ 3 kg ಬೇಕಾಗ್ತೈತಿ ಅಂತ ಹೇಳ್ತಾರೆ. ಹಂಗೆ ನಾವು ನೋಡಿದ ಕೂಡ ಏನಾಗ್ಬಿಡ್ತೈತಿ ಅಂತಂದ್ರೆ ಕ್ಯೂ ಒಣ ಏನೈತಿ ಅಂತಂದ್ರೆ ಹೆಚ್ಚಿನ ಮಟೀರಿಯಲ್ ಕನ್ಸಂಪ್ಷನ್ ಮಾಡ್ತೈತಿ ಅಂತ ಹೇಳ್ತೇವೆ ನಾವಲ್ಲೇ. ಬಟ್ ಹಂಗಿರಂಗಿಲ್ಲ, ಅದಲ್ಲೇ ಕಂಟ್ರಿಬ್ಯೂಷನ್ ಯಾವ್ದು ಹೆಚ್ಚಿನ ಕೊಡ್ತೈತಿಲ್ಲ ನಮಗೆ ಪರ್ ಯೂನಿಟ್ ಅದೇನೈತಲ್ಲ ನಮಗೆ ಬೆನಿಫಿಷಿಯಲ್ ಇರ್ತೈತಿ. ಸೊ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತಿ. ಸೊ ಇಲ್ಲೇ to know the product which is preferable when the material is in short supply ಮಾಡಕ್ಕೆ ಏನು ಮಾಡ್ತೇವೆ ನಾವು ಕಂಟ್ರಿಬ್ಯೂಷನ್ ಪರ್ ಕೆ ಜಿ ಈಸ್ ಈಕ್ವಲ್ ಟು ಅಂದ್ರೆ ಪರ್ ಕೆ ಜಿ ಕ್ಯಾಲ್ಕುಲೇಷನ್ ಮಾಡಾಕತ್ತೇವೆ ನಾವಲ್ಲೇ. ಕಂಟ್ರಿಬ್ಯೂಷನ್ನ ಪರ್ ಕೆ ಜಿ ನಾವು ನೋಡಾಕತ್ತೇವಿ. ಅದಕ್ಕೆ ಕಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ನಂಬರ್ ಆಫ್ kgs ಅಂತ ಹೇಳ್ತೇವೆ ನಾವಲ್ಲೇ. ಅಂದರೆ ಇದ್ದದ್ದು ಕಂಟ್ರಿಬ್ಯೂಷನ್ನ ನೀವು ಎಷ್ಟು kg ಮಟೀರಿಯಲ್ ಯೂಸ್ ಮಾಡಿರಲ್ಲ ಅದಕ್ಕೆ ಹಂಚಾಕತ್ತೀರಲ್ಲಿ. ಪ್ರಾಡಕ್ಟ್ ಪಿದೇನೈತಿ 10 ಕಂಟ್ರಿಬ್ಯೂಷನ್ ಐತಿ ಪರ್ ಯೂನಿಟ್, ಅದನ್ನು ಅದರಲ್ಲೇ ಡಿವೈಡ್ ಮಾಡಿದ್ರೆ ನೀವು 2 kg 10 ಆಗತ್ತೈತೆ ನಮಗೆ. ಇದು ಕ್ವಶನ್ ಪೇಪರ್ ಒಳಗೆ ಇಲ್ಲೇ ಕೊಟ್ಟದ್ದೈತಿ.
ಡೈರೆಕ್ಟ್ ಮಟೀರಿಯಲ್ ಪಿದು ಎಷ್ಟೈತಿ 2 kg ದಷ್ಟು ನಮಗೆ ಬೇಕಾಕತ್ತಿ ಅಂತ ಹೇಳ್ತೀವಿ 1 ಯೂನಿಟನ್ನು ತಯಾರು ಮಾಡಕ್ಕಂತ ಹೇಳಿ. ಅದು ಕ್ಯೂದು ಎಷ್ಟೈತಿ 3 kgs ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ, ಹೌದಾ? ಇದನ್ನು ನಾವು ತೊಗೊಳಕತ್ತೇವಲ್ಲೇ. ಅದೇನು ಕಂಟ್ರಿಬ್ಯೂಷನ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದಿತ್ತಲ್ಲ ಅದೇ ಇಲ್ಲಿ ತೊಗೊಂಡೇವು ನಾವಲ್ಲಿ. ಓಕೆ, 10 / 2 ಮಾಡಿದೆವು, ದಟ್ ಈಸ್ 5 ಅಂತ ಹೇಳಿ ಹೇಳ್ತೇವೆ. 1 kgಗೆ ನಮ್ಮ ಕಂಟ್ರಿಬ್ಯೂಷನ್ ಏನೈತಿ 5. ಕಂಟ್ರಿಬ್ಯೂಷನ್ ಅಂದರೆ ಏನಿರ್ತೈತಲ್ಲೇ, ಫಿಕ್ಸ್ಡ್ ಕಾಸ್ಟ್ ಜೋಡಿ ಪ್ರಾಫಿಟ್ಟೂ ಇನ್ಕ್ಲೂಡ್ ಇರ್ತೈತಿ. ಅಂದ್ರೆ ಪ್ರಾಫಿಟ್ಟ ಎಷ್ಟು ಇನ್ಕ್ಲೂಡ್ ಆಗಿರ್ತೈತಿ ಆ ಕಂಟ್ರಿಬ್ಯೂಷನ್ ಒಳಗೆ ಅನ್ನೋದು ತೋರಿಸ್ಕೊಡಾಕತ್ತಿರ್ತೈತಲ್ಲೇ. ಪ್ರಾಡಕ್ಟ್ ಕ್ಯೂದು ಏನೈತಿ ಅಂತಂದ್ರೆ ಕಂಟ್ರಿಬ್ಯೂಷನ್ 14 ಐತಲ್ಲೇ. ಓಕೆ, 14 ಐತಿ. ಆಮೇಲೆ kg ಯೂಸ್ ಮಾಡಿದ್ದೆ ಎಷ್ಟೈತಲ್ಲೇ 3 kgs ಐತಿ. ಕಂಟ್ರಿಬ್ಯೂಷನ್ ಪರ್ kg ಎಷ್ಟಾಯ್ತು 4.67 ಐತಿ. ಹೀಗಾಗಿ ಇಲ್ಲೇ ಕಂಟ್ರಿಬ್ಯೂಷನ್ ಪರ್ kg ಯಾವ್ದು ಹೆಚ್ಚೈತಿ 5 or 4.67 ಯಾವ್ದು ಹೆಚ್ಚೈತಿ? ಇಲ್ಲೇ ಪ್ರಾಡಕ್ಟ್ ಪಿ ಐತಿ. ಪ್ರಾಡಕ್ಟ್ ಪಿ ಇರೋದ್ರಿಂದ ಪ್ರೆಫರೇಬಲ್ ಯಾವುದೈತಿ ಪ್ರಾಡಕ್ಟ್ ಪಿ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಯಾವ್ದು ಪ್ರೆಫರೇಬಲ್ ಐತಿ ಪ್ರಾಡಕ್ಟ್ ಪಿ, ಬಿಕಾಸ್ ಇಟ್ ಗಿವ್ಸ್ ಮೋರ್ contribution, that means benefit to the company, more profit to the company ಅಂತ ಹೇಳಿ ಹೇಳಾಕತ್ತೇವಿ ದ್ಯಾನ್ ಕ್ಯೂ, ಪ್ರಾಡಕ್ಟ್ ಕ್ಯೂ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಹೀಗಾಗಿ ಕೆಳಗೆ ಒಂದು ಲೈನ್ ಒಳಗೆ ನೀವು ಇದನ್ನು ಕೊಡ್ರಿ, ನಿಮ್ದು ಕಮೆಂಟ್ ಕೊಡ್ರಿ. ಪ್ರಾಡಕ್ಟ್ ಪಿ ಈಸ್ ಪ್ರೆಫರೇಬಲ್ ಆ್ಯಸ್ ಇಟ್ ಗಿವ್ಸ್ ಮೋರ್ ಕಂಟ್ರಿಬ್ಯೂಷನ್. ಓಕೆ, ನೆಕ್ಸ್ಟ್ ನಿಮಗೆ ಕೇಳಿದ್ದೇನು ಕೇಳಾಕತ್ತಾರ ಅಂತಂದ್ರೆ ಅಲ್ಲೇ ದ ಸೇಲ್ಸ್ ಮಿಕ್ಸ್ ವಿಚ್ ಈಸ್ ಬೆನಿಫಿಷಿಯಲ್ ಟು ದ ಕಂಪ್ನಿ ಅಂತ ಹೇಳಿ ಕೇಳಾಕತ್ತಾರ. ಆಮೇಲೆ ಯಾಕೆ ಅಂತ ಹೇಳ್ರಿ, ವಾಯ್ ಅಂತ ಹೇಳ್ಯಾರಲ್ಲೇ. ವಾಯ್ ಅಂತಂದ್ರೆ ಯಾಕೆ, ರೀಸನ್ಸ್ ಕೊಡ್ರಿ ಅಂತ ಹೇಳಾಕತ್ತಾರಲ್ಲೇ. ಓಕೆ, ಸೇಲ್ಸ್ ಮಿಕ್ಸನ್ನು ನೋಡೋನು ಯಾವುದು ಬೆನಿಫಿಷಿಯಲ್ ಐತಿ ಅದನ್ನು ಹೆಂಗೆ ಹೇಳೋದು, ಆನ್ ವಾಟ್ ಬೇಸಿಸ್ ವಿ ರೆಕಮೆಂಡ್ ಪರ್ಟಿಕ್ಯುಲರ್ ಸೇಲ್ಸ್ ಮಿಕ್ಸ್ ಅಂತ ಹೇಳ್ತೇವೆ ನಾವಲ್ಲೇ. ಸೊ ಅದಕ್ಕೆ ಏನೈತಿ ಅಂತಂದ್ರೆ ಫಸ್ಟಿಗೆ ನಾವು ಏನು ಮಾಡ್ತೇವೆ ಅಂತಂದ್ರೆ ಸೇಲ್ಸ್ ಮಿಕ್ಸ್ ಫಸ್ಟ್ ತೊಗೊಳ್ಳೋಣ ಅಂತ. ಸೇಲ್ಸ್ ಮಿಕ್ಸ್ ಫಸ್ಟ್, ಅದರೊಳಗೆ ಏನೈತಿ ಪ್ರಾಡಕ್ಟ್ ಪಿ ಎಷ್ಟು ಅದಾವ 14,000 ಯೂನಿಟ್ಸ್ ಅದಾವ. ಪ್ರಾಡಕ್ಟ್ ಕ್ಯೂ ಎಷ್ಟೈತಿ 6,000 ಯೂನಿಟ್ಸ್. ಇಟ್ ಈಸ್ ಗಿವನ್ ಇನ್ ದ ಕ್ವಶನ್ ಪೇಪರ್. ಈಗ ರೆಕಮೆಂಡ್ ಮಾಡ್ತಿರ್ಬೇಕಾದ್ರೆ ಆನ್ ವಾಟ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ರೆಕಮೆಂಡ್, ನಮಗೆ ಯಾವುದು ಪ್ರಾಫಿಟನ್ನು ಹೆಚ್ಚು ಕೊಡ್ತೈತಿ ಅದು ಚಲೋ ಇರ್ತೈತಿ. ಅಂದ್ರೆ ನಾವು ಏನು ಮಾಡಬೇಕು, ಇಲ್ಲಿ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತದಲ್ಲೇ. ಪ್ರಾಫಿಟ್ ಯಾವಾಗ ಬರ್ತೈತಿ, ಎಲ್ಲ ಎಕ್ಸ್ಪೆನ್ಸಸ್ ತೆಗೆದ ಮೇಲೆ ಆಬ್ವಿಯಸ್ಲಿ. ಹೌದು, ಎಲ್ಲ ಕ್ಯಾಲ್ಕುಲೇಷನ್ ಅಂದರೆ ಈ 14,000ಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ಆಗ್ತೈತಿ, ಮಟೀರಿಯಲ್ ಕೊಟ್ಟಾನ, ವೇಜಸ್ ಕೊಟ್ಟಾನ, ಆಮೇಲೆ ವೇರಿಯೇಬಲ್ ಓವರ್ ಹೆಡ್ ಕೊಟ್ಟಾನ, ಅದನ್ನೆಲ್ಲ ಮಲ್ಟಿಪ್ಲೈ ಮಾಡ್ಕೊಂಡು ಆಮೇಲೆ ಫಿಕ್ಸ್ಡ್ ಕಾಸ್ಟ್ ಡಿಡಕ್ಟ್ ಮಾಡಿ ಪ್ರಾಫಿಟ್ ತೆಗೆದು ನೋಡಿ, ಆಮೇಲೆ ಪ್ರಾಡಕ್ಟ್ ಕ್ಯೂಕ್ಕೆ ಏನು ಎಕ್ಸ್ಪೆನ್ಸಸ್ ಕೊಟ್ಟಾನ ಅದನ್ನು ಮಲ್ಟಿಪ್ಲೈ ಮಾಡಿ ಅದರೊಳಗೆ ಮತ್ತು ಫಿಕ್ಸ್ ಕಾಸ್ಟ್ ತೆಗೆದು ಆಮೇಲೆ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಿ, ಇದು ಎಲ್ಲನೂ ಟೈಮ್ ಭಾಳ ತೊಗೋತೈತೆ ಅದಲ್ಲಿ. ಅಲ್ಲೇನ ಏನೈತಿ ಮಾರ್ಜಿನಲ್ ಕಾಸ್ಟಿಂಗ ಏನಾಗ್ತೈತಿ ಅಂತಂದ್ರೆ ಸಿಂಪ್ಲಿಫೈ ಮಾಡಿ ನಮಗೆ ನಮ್ಮ ಪ್ರಾಫಿಟನ್ನು ತೋರಿಸ್ಕೊಡ್ತೈತದಲ್ಲೇ. ವಿ ಆರ್ ಯೂಸಿಂಗ್ ದ ಕಂಟ್ರಿಬ್ಯೂಷನ್ ಹಿಯರ್ ಆಲ್ಸೋ. ಇಲ್ಲಾದರೂ ಸುದೇಕ ನಾವು ನಮ್ಮ ಕಾಂಟ್ರಿಬ್ಯೂಷನನ್ನು ಯೂಸ್ ಮಾಡ್ಕೊಳಕತ್ತೇವಿ. ಅದಕ್ಕೆ ಏನು ಮಾಡ್ತೇವಿ ಅಂತಂದ್ರೆ ಇವೇನು ಯೂನಿಟ್ಸ್ ಅದಾವಲ್ಲ 14,000, ಅದಕ್ಕೆ ಪಿದು ಕಂಟ್ರಿಬ್ಯೂಷನ್ ಏನೈತಲ್ಲ ಅದನ್ನು ಮಲ್ಟಿಪ್ಲೈ ಮಾಡಿಬಿಡ್ತೇವೆ. ಆಮೇಲೆ ಕ್ಯೂಕ್ಕೆ 6,000 ಯೂನಿಟ್ಸ್ ಏನದಾವಲ್ಲ ಅದರದ್ದೇನು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಐತಲ್ಲ ಅದನ್ನು ಮಲ್ಟಿಪ್ಲೈ ಮಾಡಿಬಿಡ್ತೇವೆ. ಅದು ಟೋಟಲ್ ಕಾಂಟ್ರಿಬ್ಯೂಷನ್ ಬರ್ತೈತಿ. ಅದರೊಳಗೆ ಫಿಕ್ಸ್ಡ್ ಕಾಸ್ಟನ್ನು ಲೆಸ್ ಮಾಡ್ತೇವೆ. ಲೆಸ್ ಮಾಡಿ ಆದಮೇಲೆ ನಮಗೆ ಪ್ರಾಫಿಟ್ ಬಂದುಬಿಡ್ತೈತಿ. ಇದು ಈಸಿ ಆಗ್ತೈತೆ, ಹೌದಿಲ್ಲ? ಇಲ್ಲಾಂದ್ರೆ ನೀವೇನು ಮಾಡಬೇಕಾಗಿತ್ತು 14,000 ಇಂಟು ಮಟೀರಿಯಲ್ ಕಾಸ್ಟ್, 14,000 ಇಂಟು ವೇಜಸ್ ಕಾಸ್ಟ್, 14,000 ಇಂಟು ವೇರಿಯೇಬಲ್ ಕಾಸ್ಟ್, ಹಿಂಗೆ ಮಾಡ್ಕೊತ ಹೋಗ್ಬೇಕಾಗ್ತಿತ್ತು. ಲೆಂಗ್ದಿ ಪ್ರೊಸೀಜರ್ ಆಗ್ತೈತಿ. ಇದು ಸಿಂಪ್ಲಿಫೈ ಮಾಡ್ತೈತಿ ಮಾರ್ಜಿನಲ್ ಕಾಸ್ಟಿಂಗ, ನಮಗೆ ಕ್ಯಾಲ್ಕುಲೇಷನನ್ನು ಸಿಂಪ್ಲಿಫೈ ಮಾಡ್ತೈತಿ. ಸೊ ಫಸ್ಟ್ ಕಾಂಬಿನೇಷನ್ ನೋಡೋನು, ಕ್ಯಾಲ್ಕುಲೇಷನ್ ಮಾಡೋನು, ಎಷ್ಟು ಪ್ರಾಫಿಟ್ ಬರ್ತೈತಿ ನೋಡೋನು. ಸೊ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಏನು ಹೇಳಿದ್ನಿ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ತೊಗೊಳ್ಳೋದೈತಿ. ಅದಕ್ಕೆ ಏನು ಮಲ್ಟಿಪ್ಲೈ ಮಾಡೋದೈತಿ, ನಂಬರ್ ಆಫ್ ಯೂನಿಟ್ಸ್ ಗಿವನ್ ಫಾರ್ ದ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಹೌದು, ಪಿದಿತ್ತು ಪಿದು, ಕ್ಯೂದು ಅಲ್ಲೇನೈತಿ ಟೋಟಲ್ ಕಾಂಟ್ರಿಬ್ಯೂಷನ್ ಬರ್ತೈತಿ. ಸೊ ನೆಕ್ಸ್ಟ್ ನಾವೇನು ಮಾಡಿದ್ದೀವಿ, ಪ್ರಾಡಕ್ಟ್ ಪಿ ನೋಡಿದ್ದೀವಿ ಈಕ್ವಲ್ ಟು ಕಂಟ್ರಿಬ್ಯೂಷನ್ ಪರ್ ಯೂನಿಟ್ ಎಷ್ಟೈತೆ ಅದರದ್ದು
10 ರೂಪಿ ಇಂಟು ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಅದಾವ ಈ ಕಾಂಬಿನೇಷನ್ ಒಳಗೆ ಈ ಸೇಲ್ಸ್ ಮಿಕ್ಸ್ ಒಳಗೆ 14,000 ಟೋಟಲ್ ಎಷ್ಟಾಯ್ತು 1,40,000 ಆಗ್ತದಲ್ಲೇ. ಓಕೆ ಹಂಗನ ಏನೈತಿ ಪ್ರಾಡಕ್ಟ್ ಕ್ಯೂಕ ಕಂಟ್ರಿಬ್ಯೂಷನ್ ಪರ್ ಯೂನಿಟ್ ಎಷ್ಟೈತಿ 14. ಆಮೇಲೆ ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಅದಾವ 6,000 ಟೋಟಲ್ ಬಂತು 84,000. ಈ ಟೋಟಲ್ ಕಾಂಟ್ರಿಬ್ಯೂಷನ್ ಮಾಡಿರಿ ಇದನ್ನು 1,40,000 ಪ್ಲಸ್ 84,000 ಇಟ್ ಈಸ್ 2,24,000. ಹೌದು ಟೋಟಲ್ ಕಾಂಟ್ರಿಬ್ಯೂಷನ್ ಏನೈತಿ 2,24,000 ಐತಿ. ಕಂಟ್ರಿಬ್ಯೂಷನ್ ಒಳಗೆ ಏನೇನು ಇರ್ತೈತಿ ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇರ್ತೈತಿ. ನಿಮಗೆ ಏನು ಬೇಕಾಗೈತಿ ಪ್ರಾಫಿಟ್ ಬೇಕಾಗೈತಿ. ಅದಕ್ಕೆ ಈಗ ಏನು ಮಾಡ್ತೀರಿ ನೀವಲ್ಲೇ ಫಿಕ್ಸ್ ಕಾಸನ್ನು ಡಿಡಕ್ಟ್ ಮಾಡ್ತೀರಿ. ಹೌದಾ ಕಂಟ್ರಿಬ್ಯೂಷನ್ ಒಳಗೆ ಫಿಕ್ಸ್ ಕಾಸ್ಟ್ ಪ್ರಾಫಿಟ್ ಇರ್ತೈತಿಲ್ಲ ಅದರೊಳಗೆ ನೀವೇನು ಮಾಡಾಕತ್ತೀರಿ ಫಿಕ್ಸ್ ಕಾಸ್ಟನ್ನು ಡಿಡಕ್ಟ್ ಮಾಡಿದ್ರಿ ಅಂದ್ರೆ ಪ್ರಾಫಿಟ್ ಬಂತು. ಎಷ್ಟು ಬಂತದಲ್ಲೇ 1,04,000. ಹೌದು 1,04,000. ಇದು ಸೇಲ್ಸ್ ಮಿಕ್ಸ್ 1 ಅದಾತ. ಲೈಕ್ ದ್ಯಾಟ್ ಓನ್ಲಿ ವಿ ಆರ್ ಟೇಕಿಂಗ್ ಫಾರ್ ಸೇಲ್ಸ್ ಮಿಕ್ಸ್ 2. ಓಕೆ ಸೇಲ್ಸ್ ಮಿಕ್ಸ್ 2 ಅದರೊಳಗೆ ಪ್ರಾಡಕ್ಟ್ ಪಿ ಎಷ್ಟೈತಿ 10,000 ಯೂನಿಟ್ಸ್ ಐತಿ. ಪ್ರಾಡಕ್ಟ್ ಕ್ಯೂ ಎಷ್ಟೈತಿ 10,000 ಯೂನಿಟ್ಸ್ ಐತಿ. ಇಟ್ ಈಸ್ ಗಿವನ್ ಇನ್ ದ ಕ್ವಶನ್ ಪೇಪರ್. ಓಕೆ ದೇರ್ ಫಾರ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಆಗಲೇ ಹೆಂಗೆ ಮಾಡಿದ್ದೀವಿ ಹಂಗೆ ತೊಗೊಳ್ಳೋದೈತಿ ಪರ್ ಯೂನಿಟ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಫಾರ್ ದ ಗಿವನ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಅಂದ್ವಿ. ಮೊದಲಿಗೆ ನಾವು ಯಾವ ತೊಗೊಳಕತ್ತೀವಿ ಪ್ರಾಡಕ್ಟ್ ಪೀಕ್ ತೊಗೊಳಕತ್ತೇವಿ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಎಷ್ಟೈತಿ 10. ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಅದಾವು 10,000. ಟೋಟಲ್ ಕಾಂಟ್ರಿಬ್ಯೂಷನ್ ಫಾರ್ ಪಿ ಎಷ್ಟಾಯ್ತು 1,00,000 ಆತ. ಪ್ರಾಡಕ್ಟ್ ಕ್ಯೂ ಕಂಟ್ರಿಬ್ಯೂಷನ್ ಪರ್ ಯೂನಿಟ್ ಎಷ್ಟೈತಿ 14. ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಅದಾವು 10,000. ಅದರದ್ದು ಕಾಂಟ್ರಿಬ್ಯೂಷನ್ ಎಷ್ಟಾಯ್ತು ಕ್ಯೂದು 1,40,000. ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟಾಯ್ತು ಎರಡೂದ್ರದ್ದು ಪಿಯುದು ಮತ್ತು ಕ್ಯೂದು 2,40,000. 2,40,000 ಆಯ್ತು. 1,00,000 ಪ್ಲಸ್ 1,40,000 2,40,000. In that total contribution deduct fixed cost that is 1,20,000. Profit is 1,20,000. ಓಕೆ ಆಗಲೇ 1,04,000 ಬಂದೈತಿ. ಹೌದು ಈಗ ಎಷ್ಟಾಯ್ತು 1,20,000 ಬಂತು. ನೆಕ್ಸ್ಟ್ ಸೇಲ್ಸ್ ಮಿಕ್ಸ್ 3. ಸೇಲ್ಸ್ ಮಿಕ್ಸ್ 3 ಒಳಗೆ ಕಾಂಬಿನೇಷನ್ ಏನೈತಿ ಅಂದ್ರೆ ಪ್ರಾಡಕ್ಟ್ ಪಿದು 8,000 ಅದಾವ. ಪ್ರಾಡಕ್ಟ್ ಕ್ಯೂದು 12,000 ಯೂನಿಟ್ಸ್ ಅದಾವ. ಓಕೆ ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟು ಬರ್ತೈತೆ ನೋಡೋನು. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇಂಟು ನಂಬರ್ ಆಫ್ ಯೂನಿಟ್ಸ್ ಈಕ್ವಲ್ ಟು ಕಂಟ್ರಿಬ್ಯೂಷನ್. ಪ್ರಾಡಕ್ಟ್ ಪಿ contribution per unit 10 for P into number of units 8,000 units, 80,000 total contribution for P. Product Q contribution per unit 14, number of units given in this combination is 12,000. So contribution is 1,68,000. 80,000 plus 1,68,000 total contribution is 2,48,000. Okay, in this total contribution deduct fixed cost that is 1,20,000. Profit will be 1,28,000. ಕಂಟ್ರಿಬ್ಯೂಷನ್ ದೊಳಗೆ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇರ್ತೈತಿ. ನಮಗೆ ಪ್ರಾಫಿಟ್ ಬೇಕಾಗೈತಿ ಅಂದ ಹೊತ್ನಾಗ ನಾವು ಕಂಟ್ರಿಬ್ಯೂಷನ್ ಒಳಗೆ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಾಕತ್ತೇವಿ. ಅದು ಬಂದದ್ದು ಏನೈತಿ 1,28,000. ಓಕೆ ಇಲ್ಲೇ ನಾವು ಆಲ್ರೆಡಿ ಸ್ಟೇಟ್ಮೆಂಟ್ ಬರೆದ್ಬಿಟ್ಟೇನು ಒಂದು ಸೇಲ್ಸ್ ಮಿಕ್ಸ್ 3 ಈಸ್ ಪ್ರೆಫರೇಬಲ್ ಅಂತ ಹೇಳಿ. ಯಾಕೆ ಪ್ರೆಫರೇಬಲ್ ಐತೆ ಹೇಳ್ರಿ. ಸೇಲ್ಸ್ ಮಿಕ್ಸ್ ಏನು ಫಸ್ಟ್ ಐತ್ಲ ಸೇಲ್ಸ್ ಮಿಕ್ಸ್ ಫಸ್ಟ್ ಅದು ಪ್ರಾಫಿಟ್ ಕೊಟ್ಟದ್ದು ನಮಗಲ್ಲೇ 1,04,000. ಓಕೆ ಸೇಲ್ಸ್ ಮಿಕ್ಸ್ 2 ಏನೈತ್ಲ ಪ್ರಾಫಿಟ್ ಕೊಟ್ಟದ್ದು ನಮಗೆ 1,20,000. ಸೇಲ್ಸ್ ಮೇಕ್ಸ್ 3 ಏನೈತಲ್ಲ ಪ್ರಾಫಿಟ್ ಕೊಟ್ಟದ್ದು ನಮಗಲ್ಲೇ 1,28,000. ವಿಚ್ ಈಸ್ ಹೈಯರ್? ಕಂಪೇರ್ ದೀಸ್ 3. ವಿಚ್ ಈಸ್ ಹೈಯರ್? ಸೇಲ್ಸ್ ಮಿಕ್ಸ್ 3 ಈಸ್ ಹೈಯರ್. ಸೊ ವಿಚ್ ಯು ಪ್ರೆಫರ್, ವಿಚ್ ಯು ರೆಕಮೆಂಡ್?
sales mix 3 because it gives more profit. Okay, by this I hope you understood the problem. If you have liked my video, like it, share it and subscribe it. If any comment, please stay tuned and comment in the comment box. Thank you.